ಓಕೆ, ಈಗ ಸೆಕೆಂಡ್ ಫ್ಲೋರಿಗೆ ಬಂದಿದ್ದೀವಿ. ಫಸ್ಟ್ ಫ್ಲೋರ್ ನೋಡಿ ಆಯ್ತು ಆಲ್ರೆಡಿ. ಇದೇನು ಕಾನ್ಸೆಪ್ಟ್ ಅಂತ ಆಮೇಲೆ ಕೇಳೋಣ. ಓ ಅಲ್ಲೊಂದಿದೆ, ಇದು ಲಾಸ್ಟ್ ಟೈಮ್ ಇರಲಿಲ್ಲ. ಓಕೆ, ಇಲ್ಲಿ ಹೋಗೋಣ. ಫಸ್ಟ್ ಈ ರೂಮ್. ವಾವ್, ಈ ಕಲರ್ಗಳು ನೋಡ್ತಿದ್ರೇ ಇಷ್ಟು ಚೆನ್ನಾಗಿರುತ್ತೆ. ನಮಗೆ ಇಷ್ಟು ಖುಷಿಯಾಗುತ್ತೆ ಅಂದರೆ ಚಿಕ್ಕ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬಂದ್ರಂತೂ ಫುಲ್ ಖುಷಿಯಾಗುತ್ತೆ. ಓಕೆ, ಹಾಯ್ ಅಂಕಲ್. ಹಾಯ್ ಅಶಿತಾ. ಸೊ ಇದೇನು ಕಾನ್ಸೆಪ್ಟ್ ಅಂತ ಇರಿ, ನೀವು ಹೇಳಕ್ಕೆ ಮುಂಚೆ ನಾನೇ ಗೆಸ್ ಮಾಡ್ತೀನಿ. ಗೆಸ್ ಮಾಡು. ಇಲ್ಲಿ ನದಿ ಇದೆ, ತೆಪ್ಪ ಇದೆ, ಬೋಟ್ ಇದೆ. ಇದು ಕುಂಭಮೇಳ ಕಾನ್ಸೆಪ್ಟಾ? ಅಬ್ಸಲ್ಯೂಟ್ಲಿ ಕರೆಕ್ಟ್. ಎಸ್. ನಾನು ಹೆಂಗೆ ಗೊತ್ತಾಯ್ತಂದ್ರೆ ಅಲ್ಲಿ ಶಿವಲಿಂಗದಿಂದ ಗಂಗೆ ಹರ್ಕೊಂಡು ಬರೋದು ನೋಡಿ ನಾನು ಕಂಡಿಡ್ಕೊಂಡೆ. ಓಕೆ, ಕುಂಭಮೇಳ ಈ ವರ್ಷ ಟ್ರೆಂಡಿಂಗ್ ಅಲ್ಲಿರೋ ಕಾನ್ಸೆಪ್ಟ್ ಅದು. ಸೊ ಅದನ್ನೇ ಇಲ್ಲಿ ಪ್ರಯತ್ನ ಪಟ್ಟಿದ್ದೀವಿ ಕುಂಭಮೇಳ ತೋರಿಸೋದಕ್ಕೆ. ನಿನಗೆ ಗೊತ್ತಿರೋ ಪ್ರಕಾರ ಹಿಂದೂ ಧರ್ಮದಲ್ಲಿ ಕುಂಭಮೇಳಕ್ಕೆ ಒಂದು ಒಳ್ಳೆ ಯಾತ್ರೆ ಸ್ಥಳ ಅದು. ಕುಂಭಮೇಳ ಬಂದು 4 ಪ್ರದೇಶಗಳು ನಡೆಯುತ್ತೆ. ಒಂದು ಉಜ್ಜಯಿನಿ, ಹರಿದ್ವಾರ, ನಾಸಿಕ್ ಮತ್ತೆ ಪ್ರಯಾಗ್ರಾಜ್. ಇಲ್ಲಿ ನಾವು ಪ್ರಯಾಗ್ರಾಜಲ್ಲಿರೋ ತೋರಿಸಿದ್ದೀವಿ. ಸೊ ಕುಂಭಮೇಳ 4 ವರ್ಷಕ್ಕೊಂದ್ಸಲ ನಡೆಯುತ್ತೆ. ಇನ್ನೊಂದು ಅರ್ಧ ಕುಂಭ ಅಂತ ಮಾಡ್ತಾರೆ, ಅದು 6 ವರ್ಷಕ್ಕೊಂದ್ಸಲ ನಡೆಯುತ್ತೆ. ಪೂರ್ಣ ಕುಂಭ ಅಂತ ಮಾಡ್ತಾರೆ, ಅದು 12 ವರ್ಷಕ್ಕೊಂದ್ಸಲ ನಡೆಯುತ್ತೆ. ಈ ವರ್ಷ ನಮ್ಮಲ್ಲಾಗಿದ್ದು ಮಹಾಕುಂಭಮೇಳ 144 ವರ್ಷದಲ್ಲಿ ನಡೆಯುತ್ತದೆ. ಸೊ ಇಲ್ಲೇ ನೋಡ್ತಾ ಇರೋ ಪ್ರಕಾರ ಅಲ್ಲಿಂದ ಗಂಗೆ ಹಾಕೊಂಡ್ ಬರ್ತಾ ಇದ್ದಾರೆ, ಈ ಕಡೆ ಯಮುನೆ ಹಾಕೊಂಡ್ ಬರ್ತಾ ಇದ್ದಾರೆ. ಇನ್ನೊಂದು ನದಿ ಸರಸ್ವತಿ, ಅದು ಗುಪ್ತಗಾಮಿನಿ ಕೆಳಗಡೆ ಹಾಕೊಂಡ್ ಬರೋದು. ಈ 3 ಸೇರೋದು ಸಂಗಮ, ಅದು ನಾವಿಲ್ಲಿ ತೋರಿಸ್ತಾ ಇರೋದು ಪ್ರಯಾಗರಾಜ್. ಸೊ ಮೊದಲಿಗೆ ಆ ಕಡೆಯಿಂದ ಬರೋಣ. ಅಲ್ಲೊಂದು ದೇವಸ್ಥಾನ ಇದೆ. ಸೊ ದೇವಸ್ಥಾನದ ಮುಂದೆ ಒಬ್ಬ ಪೂಜಾರಿ, ಒಂದು ಹೆಂಗಸು ಪೂಜೆ ಮಾಡ್ತಾ ಇದ್ದಾರೆ. ಅದ್ರ ಮುಂದೆ ಒಬ್ಬ ಶೆಟ್ಟಿ ಇದ್ದಾನೆ. ಶೆಟ್ಟಿ ತೆಂಗಿನಕಾಯಿ, ಬಾಳೆಹಣ್ಣು, ಮಾವಿನಕಾಯಿ ಎಲ್ಲ ಸೇಲ್ ಮಾಡ್ತಾ ಇದ್ದಾನೆ. ಅಲ್ಲಿ ಪುಟ್ಟದಾಗಿ ಅದರ ಬಾಳೆಹಣ್ಣು ಒಂದು 2 ಕೋತಿಗಳು ಬೇರೆ ತಿಂತಾ ಇದ್ರು. ಕ್ಯೂಟ್ ಆಗಿದೆಯಲ್ಲ? ಹೌದು, ಇವರಿಂದಲೇ ತಗೊಂಡು ತಿಂತಾರಲ್ಲ, ಅವರೇ ಹಾಕಿದ್ದಾರೆ. ಆಮೇಲೆ ಅಲ್ಲಿ ದೇವಸ್ಥಾನ ಪಕ್ಕ ಒಂದು ಕಲ್ಯಾಣಿ ಇದೆ. ಸೊ ಕಲ್ಯಾಣಿ ಪಕ್ಕ ಒಬ್ಳು ನೀರು ತಗೊಂಡ್ ಬರ್ತಾ ಇದ್ದಾಳೆ ನಿದ್ಗೆನಲ್ಲಿ. ಅದ್ರ ಪಕ್ಕ ಒಂದು ಗಣೇಶನ್ ದೇವಸ್ಥಾನ ಇದೆ. ಸೊ ಪ್ರಯಾಗ್ರಾಜಲ್ಲಿ ಒಂದು ಚಿಕ್ಕ ದೇವಸ್ಥಾನ ಇದೆ ಅಲ್ಲಿ ಹತ್ರದಲ್ಲಿ, ಗಣೇಶನ ದೇವಸ್ಥಾನ. ಅಲ್ಲಿ ಎಲ್ಲ ಪೂಜೆ ಮಾಡ್ತಾ ಇದಾರೆ. ಇಬ್ರು ಹಾಡು ಕೂಡ ಹೇಳ್ತಾ ಇದಾರೆ ಅಲ್ಲಿ. ಆಮೇಲೆ ದೇವಸ್ಥಾನಕ್ಕೆ ಹೋಗಕ್ ಮುಂಚೆ ಅದರ ಪಕ್ಕದಲ್ಲೇ ಒಂದು ಹೂವಿನ ಅಂಗಡಿ ಇದೆ, ಹೂ ಸೇಲ್ ನಡೀತಾ ಇದೆ. ಸೊ ಅದರಲ್ಲಿ ಒಬ್ಬ ಹೂ ಹಾಡನ್ನ ಕೈಯಲ್ಲಿ ಇಟ್ಕೊಂಡಿದ್ದಾನೆ, ಒಬ್ರು ಹೂ ಮಾಡ್ತಾ ಇದ್ದಾರೆ, ಇನ್ನೊಬ್ಳು ತಲೆಯಲ್ಲಿ ಹೂ ಮುಡ್ಕೊಂಡಿರೋದು. ಹೌದು. ಓಕೆ. ಆಮೇಲೆ ಅಲ್ಲಿ ಒಂದು ಚಿಕ್ಕ ಮನೆಗಳು ಕೂಡ ಇದೆ, ಅದು ಚಿಕ್ಕ ಚಿಕ್ಕ ಗುಡಿಸಲುಗಳು. ಅದು ಇಲ್ಲಿ ಹಸುನು ಕೂರಿಸ್ತೀರಾ? ಇದು ನಾಯಿ, ಅದು ಹಸು ಅನ್ಸುತ್ತೆ. ನಾಯಿ, ಹಸು ಮನೆಯಲ್ಲಿ ಸಾಕಿರೋದು. ಬೆಕ್ಕು, ಹಸು, ಏನೋ ಪ್ರಾಣಿ, ಪೆಟ್ ಅನಿಮಲ್. ಕರೆಕ್ಟ್. ಫೈನ್. ಸೊ ಹಂಗೆ ಮುಂದೆ ಬಂದ್ರೆ ಒಬ್ಬ ಹಾವಾಡಿಗ, ಅಲ್ಲೇ ಮುಂದೆ ಅಲ್ಲಿ ಒಬ್ಬ ಹಾವಾಡಿಗ ಹಾವು ಆಡಿಸೋದು ಕಾಣ್ತಾರೆ. ಚೆನ್ನಾಗಿದ್ದಾನೆ. ಅದ್ರ ಮುಂದೆ ಒಬ್ಬ ಗಿಣಿ ಶಾಸ್ತ್ರ ಕಾಯ್ತಾ ಇದ್ದಾರೆ. ಓಕೆ, ಹಾ, ಕರೆಕ್ಟಾ? ಅದ್ರ ಮುಂದೆ ಒಬ್ಬ ಗಂಗಾಜಲ್ ಮತ್ತೆ ವಿಷ್ಣು ಪಾದ ಸೇಲ್ ಮಾಡ್ತಾ ಇದ್ದಾರೆ. ಅದು ಪ್ರಯಾಗ್ರಾಜು ಹಿಂದೂ ಧರ್ಮಸ್ಥಳ, ಅಲ್ಲಿ ಗಂಗೆ ನೀರು ತುಂಬಾ ಪವಿತ್ರವಾದದ್ದಲ್ವಾ. ಸೊ ಅದನ್ನ ಸೇಲ್ ಮಾಡಕ್ಕೂ ಅಲ್ಲಿ ಕೂತಿದ್ದಾರೆ ಅಲ್ಲಿ. ಆಮೇಲೆ ಅಲ್ಲಿ ಪಕ್ಕದಲ್ಲೇ ನೋಡು ಒಂದಷ್ಟು ಬಿಡಾರಗಳು ಬೇರೆ ಇದೆ. ಅಲ್ಲೆಲ್ಲ ಜನ ಇಳ್ಕೊಳ್ಳೋದಕ್ಕೆ ಸ್ಥಳ. ಅಲ್ಲಿ ನಿಜವಾಗ್ಲೂ ಹಿಂಗೆ ಇದೆಯಾ? ಹೌದು. ಓಕೆ. ಅದ್ರ ಮುಂದೆ ಒಂದು ರಥ ಇದೆ ನೋಡು. ಕುಂಭಮೇಳದಲ್ಲಿ ರಥದ್ದು ಮಹತ್ವ ಇದೆ. ಸೊ ರಥೋತ್ಸವ ನಡೀತಾ ಇದೆ ಒಂದು. ಅದ್ರ ಮುಂದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದೆ. ಆಮೇಲೆ ಅದ್ರ ಪಕ್ಕ 3 ಋಷಿಗಳು ತಪಸ್ ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ. 3 ಜನ ಹರಿದಾಸರು ಹರಿವಾಣಿ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಈ ಕಡೆ ಬಂದ್ರೆ ಜನಗಳೆಲ್ಲ ಅಲ್ಲಿ ರಥೋತ್ಸವ ನೋಡಕ್ ಕಾಯ್ತಾ ಇದ್ದಾರೆ. ಒಬ್ಬ ವಿಡಿಯೋ ಶೂಟಿಂಗ್ ಕೂಡ ಮಾಡ್ತಾ ಇದ್ದಾರೆ. ಕರೆಕ್ಟ್, ವಿಡಿಯೋಗ್ರಾಫರ್ ಅವನು. ಆಮೇಲೆ ನದಿ ಸುತ್ತ ನೋಡು ಒಂದಷ್ಟು ಜನಗಳು ಗಂಗೆಗೆ ನಮಸ್ಕಾರ ಮಾಡ್ತಾ ಇದ್ದಾರೆ,
ಹೌದು. ಆರತಿ ಎತ್ತುತ್ತಾ ಇದ್ದಾರೆ. ಆರತಿಯಲ್ಲಿ ಅಲ್ಲಿ ಕಾಯ್ತಾ ಇದ್ದಾರೆ ಒಂದು ನಮಸ್ಕಾರ ಮಾಡ್ಕೊಂಡಿದ್ದಾರೆ. ಓ ಹ್ಮ್ ಇಲ್ಲಿದ್ದಾರೆ. ಹಾ ಆ ಕಡೆ ಇನ್ನು ಸ್ವಲ್ಪ ಆ ಕಡೆ ಅಲ್ಲಿ ಆರತಿ ಎತ್ತುತ್ತಾ ಇದ್ದಾರೆ. ಬ್ಲೂ ಕಲರ್ ಆರತಿ ಎತ್ತಾ ಇದ್ದಾರೆ. ಯುವತಿಯರೆಲ್ಲ ನಮಸ್ಕಾರ ಮಾಡ್ತಾ ಇದ್ದಾರೆ. ತಾಯಿ ಮಗು ಎತ್ಕೊಂಡ್ ಮಾಡ್ತಾ ಇದ್ದಾರೆ. ಇನ್ನೊಬ್ಬ ಪೂಜಾರಿ ಅಲ್ಲಿ ಧ್ಯಾನ ಮಾಡ್ತಾ ಇದ್ದಾರೆ ಅಲ್ಲಿ ಮುಂಜಾನೆ. ಸೊ ಇದೆಲ್ಲ ಗಂಗೆ ಕೂಡಲ ಸಂಗಮದ ಸುತ್ತ ನಡೆಯುವಂತ ಒಂದು ವಿದ್ಯಮಾನ. ಅದೇ ರೀತಿ ಈ ಕಡೆ ಬಂದ್ರೆ ಇಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ದೇಶಗಳಿಂದ ಕೂಡ ಕುಂಭಮೇಳ ನೋಡಕ್ಕೆ ಜನಗಳು ಬಂದಿದ್ದಾರೆ. ನೋಡು ಸುಮಾರು ಜನ ಬೇರೆ ಬೇರೆ ದೇಶದಿಂದ ಬಂದಿದ್ದಾರೆ. ಇವರು ಕೊಡಗಿಂದ ಬಂದಿದ್ದಾರೆ. ಹೌದು, ಕೊಡಗಿಂದ ಬಂದಿದ್ದಾರೆ, ಬೇರೆ ದೇಶದಿಂದ ಇದ್ದಾರೆ. ಇಲ್ಲೇ ಒಂದು ಹನುಮಾನ್ ಗಿಡ್ಡ ಕೂಡ ಇದೆ ನೋಡು. ಆ ಪ್ರಯಾಗರಾಜಲ್ಲಿ ಹನುಮಾನ್ ಗಿಡ್ಡ, ಹನುಮಾನ್ ಮಲಗಿದ್ದಾರೆ. ಇಲ್ಲಿ ನಾವು ಕೂಡಿಸಿ ನಿಲ್ಸಿದ್ದೀವಿ ಆಯ್ತಾ. ಬೇರೆ ದೇಶದಿಂದ ಬಂದವರೆಲ್ಲ ಅಲ್ಲಿ ಬೀಚ್ ತರ ಕೂತಿದ್ದಾರೆ. ಅವ್ರಿಗೆ ಏನ್ ಮಾಡೋದು ಗೊತ್ತಿಲ್ಲ. ಹನುಮಾನ್ ಗಿಡ್ಡದ ಪಕ್ಕ ಲೆಫ್ಟ್ ಅಲ್ಲಿ. ಓ ಇವರ ಏನ್ ಗೊತ್ತಾಗ್ತಿಲ್ಲ ಅನ್ಸುತ್ತೆ. ಸುಮ್ಮನೆ ನೋಡ್ತಾ ಇದ್ದಾರೆ. ಹೌದು. ಆಮೇಲೆ ನೋಡು ಅಲ್ಲಿ ತೆಪ್ಪುಗಳು ಎಷ್ಟು ಚೆನ್ನಾಗಿದೆ. ಓ ಇದು ಮಾತ್ರ ತುಂಬಾ ಚೆನ್ನಾಗಿದೆ. ನೀವೇ ಮಾಡಿದ್ದಾ? ಹೌದು, ನಾನೇ ಮಾಡಿದ್ದು. ವೆರಿ ನೈಸ್. ತೆಪ್ಪುಗಳು ದಡ ಕ್ರಾಸ್ ಮಾಡೋದಕ್ಕೋಸ್ಕರ ಅಲ್ಲೊಂದು 5 ತೆಪ್ಪ ಇದೆ, ಇಲ್ಲೊಂದು 5 ತೆಪ್ಪ ಇದೆ. ಅದರಲ್ಲೂ ಜನಗಳು ಕೂತಿದ್ದಾರೆ. ಹೌದು. ಇಲ್ಲೊಂದು ಬ್ರಿಡ್ಜ್ ಕೂಡ ಇದೆ ಆ ಕಡೆಯಿಂದ ಈ ಕಡೆ ಕ್ರಾಸ್ ಮಾಡೋದಕ್ಕೆ. ಇಲ್ಲೂ ಒಂದು ದೋಣಿ ಇದೆ. ದೋಣಿನ ಒಂದು 2-3 ಜನ ವಿಹಾರ ಮಾಡ್ತಾ ಇದ್ದಾರೆ. ಸುತ್ತಲೂ ನೋಡುವ ಒಂದಷ್ಟು ಪೇಪರ್ ಬೋಟ್ಸ್ ಇದೆ ನೋಡು. ದೋಣಿ ಸಾಗಲಿ ಮುಂದೆ ಹೋಗೋದು ಪೇಪರ್ ಬೋಟ್ಸ್ ಎಲ್ಲ ರೇಖೆ ಮಾಡಿರೋದು. ಓಹೋ, ಇಷ್ಟು ಈ ಪೇಪರ್ ಬೋಟು ಈ ತೆಪ್ಪ ಡೀಟೇಲಿಂಗ್ ಅಲ್ಲೇ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ಎಫರ್ಟ್ಸ್ ಇದೆ ಇಲ್ಲಿ ಅಂತ. ಆ ತೆಪ್ಪದ್ದು ಏನಂತಾರೆ ಹುಟ್ಟು ಅಂತಾರೆ, ಅದರದ್ದು ವೆರಿ ನೈಸ್. ಓಕೆ. ಅದೇ ರೀತಿ ಈ ಕಡೆ ಬಂದ್ರೆ ಇಲ್ಲೂ ಅಷ್ಟೇ ಸುಮಾರು ಜನ. ಕುಂಭಮೇಳ ಅಂದ್ರೆ ಜನಗಳ ಸಾಗರ. ಸೊ ಆದಷ್ಟು ಜನಗಳನ್ನು ಸೇರಿಸಿದ್ದೀವಿ ನಮ್ಮಲ್ಲಿ. ಸೊ ಇಲ್ಲೂ ಕಾಶ್ಮೀರದಿಂದ ಒಂದಿಬ್ಬರು ಬಂದಿದ್ದಾರೆ. ಆಮೇಲೆ ಇಲ್ಲೂ ಕೂಡ ಒಂದಷ್ಟು ವಾಹನಗಳ ಮೇಲುಗಡೆ ಇದೆ. ಇಬ್ಬರು ಟ್ರಾಫಿಕ್ ಪೊಲೀಸ್ ನಿಲ್ಲಿಸ್ತಾರೆ ನೋಡಿ. ಸೊ ಸೈಕಲ್ಲು, ಆಟೋ, ಆಂಬುಲೆನ್ಸು, ಲಾರಿ, ಗಾಡಿಗಳು, 2 ವೀಲರ್ಸು, 4 ವೀಲರ್ಸು. ನಾನು ಅಲ್ಲೂ ನೋಡಿದೆ ಪೊಲೀಸ್. ಅಲ್ಲೂ ಇದ್ದಾರೆ. ಅಲ್ಲೂ ಇಬ್ಬರು ಪೊಲೀಸ್ ಇದ್ದಾರೆ ಕ್ರೌಡ್ ಕಂಟ್ರೋಲ್ ಮಾಡಕ್ಕೆ. ಕರೆಕ್ಟ್. ಇಲ್ಲೂ ಒಂದಿಬ್ಬರು ಟ್ರಾಫಿಕ್ ಪೊಲೀಸರು ಇದ್ದಾರೆ. ಇಲ್ಲೂ ಡೇರೆಗಳಿದೆ ಬಿಡಾರ ಬಾವು ಬಿಡೋದಕ್ಕೆ. ಇಲ್ಲಿಂದನೂ ಜನ ಆ ಕಡೆ ಬರ್ತಾ ಇದ್ದಾರೆ ಗಂಗೆ ನೋಡೋದಕ್ಕೆ, ಸಂಗಮಕ್ಕೆ ಸೇರಿಸೋದಕ್ಕೆ. ಕಾಶ್ಮೀರದಿಂದ ಇವರಿಬ್ಬರು ಬಂದಿದ್ದಾರೆ ನೋಡು. ಆಮೇಲೆ ಈ ಕಡೆ ಬಂದ್ರೆ ಇಲ್ಲೊಂದು ತರಕಾರಿ ಸೇಲ್ ನಡೀತಾ ಇದೆ. ಸೊ ತರಕಾರಿ ಮತ್ತೆ ಹಣ್ಣನ್ನ ಒಬ್ಬ ಹೆಂಗಸು ಸೇಲ್ ಮಾಡ್ತಾ ಇದ್ದಾರೆ. ಅದು ಮುಂದೆ ಇಲ್ಲಿ ನಮ್ಮ ಜನಗಳಿಗೆಲ್ಲ ಚಾಟ್ಸ್ ತುಂಬಾ ಇಷ್ಟ. ಇಲ್ಲಿ ಗೋಲ್ಗಪ್ಪ ಸೇಲ್ ಮಾಡ್ತಾ ಇದ್ದಾರೆ ನೋಡು. ನಮ್ದು ನಾನು ಪ್ರಯಾಗ್ರಾಜ್ಗೆ ಏನಾದ್ರು ಹೋಗಿದ್ರೆ ಇಲ್ಲೇ ಇರ್ತಿದ್ದೆ. ಆಮೇಲೆ ನಮ್ಮ ಸೌತ್ ಇಂಡಿಯನ್ ದೋಸೆ ಮತ್ತೆ ಚಾಯ್ ಒಬ್ಬ ತಮಿಳು ಸೇಲ್ ಮಾಡ್ತಾ ಇದ್ದಾರೆ. ಹಾಕೊಂಡಿರೋ ಬನಿಯನ್ ನೋಡಿದ್ರೆ ಗೊತ್ತಾಗುತ್ತೆ. ಇಬ್ರು ಡಾಕ್ಟರ್ ಕೂಡ ಇದ್ದಾರೆ ಅಲ್ಲಿ. ಸೊ ಇಲ್ಲಿ ಏನಾಗುತ್ತೋ ಅನ್ನೋ ಒಂದು ಭಯದಿಂದ ಅವರು ಇದ್ದಾರೆ. ನರ್ಸ್ ಕೂಡ ಇದ್ದಾರೆ ಒಬ್ಳು. ಆಮೇಲೆ ಅದರ ಪಕ್ಕ ತೆಂಗಿನ ಎಳ್ನೀರು ಕುಡಿಯೋರು ಕೂಡ ಇದ್ದಾರೆ. ಸೊ ಇಲ್ಲೂ ಕೂಡ ದಡದಲ್ಲಿ ಸುಮಾರು ಜನ ಹೆಂಗಸರು, ಜೋಡಿಗಳು, ಹೆಣ್ಮಕ್ಳು ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ. ಗಂಗೆಗೆ ಆರತಿ ತೆಗಿತಾ ಇದ್ದಾರೆ. ಸೊ ಇದು ಫುಲ್ ಕಾನ್ಸೆಪ್ಟ್. ಈ ವರ್ಷದ ಟ್ರೆಂಡಿಂಗು ಕುಂಭಮೇಳ ಹೇಗಿತ್ತು ಅದನ್ನೇ ಯಥಾವತ್ತಾಗಿ ಇಲ್ಲಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ವೆರಿ ನೈಸ್, ವೆರಿ ನೈಸ್. ಅಲ್ಲಿ ಕುಂಭಮೇಳಕ್ಕೆ ಹೋಗಿಲ್ಲ ಅಂದವರಿಗೆ ಸಮಥಿಂಗ್ ಒಂದು ಇಮ್ಯಾಜಿನೇಷನ್ ಬರ್ಬೋದು ಮೈಂಡಿಗೆ ನೋಡಿದ್ರೆ. ಆಮೇಲೆ ಕೆಳಗಡೆ ಮಾಡೋದಲ್ಲ ಅದೇ ರೀತಿ ಇಲ್ಲೂ ಒಂದೆರಡು ಗಾದೆ ಕಾನ್ಸೆಪ್ಟ್ ಇಟ್ಟಿದ್ವಿ. ಇದು ನೋಡೋ ಕಂಡಿಡಿ ನೋಡೋಣ ಯಾವ ಗಾದೆ ಅಂತ. ಇದು ನನಗೆ ಆಕ್ಚುಲಿ ನೆನಪಿದೆ ಬಟ್ ಬರ್ತಿಲ್ಲ. ಇದು ಒಬ್ಬ ಕುಂಬಾರ ಮಡಿಕೆ ಮಾಡ್ತಾರೆ. ಕುಂಬಾರನಿಗೆ 1 ವರ್ಷ, ದೊಂಡಿಗೆ 1 ನಿಮಿಷ. ಕರೆಕ್ಟ್. ಸೊ ಕುಂಬಾರ ಇದ್ರೆ, ಮಡಕೆ ಇದೆ, ದೊಣ್ಣೆ ಇದೆ. 3 ಸೇರಿಸಿದ್ರೆ ಕುಂಬಾರನಿಗೆ 1 ವರ್ಷ, ದೊಣ್ಣೆಗೆ 1 ನಿಮಿಷ. ವೆರಿ ನೈಸ್. ಅದೇ ರೀತಿ ಕೊನೆಯಲ್ಲಿ ಕೂಡ ಒಂದು ಗಾದೆ ಇಟ್ಟಿದ್ದೀನಿ ನಾನು ಟೇಬಲ್ ಮೇಲೆ, ಚಿಕ್ಕ ಟೇಬಲ್ ಮೇಲೆ. ಅದಕ್ಕೆ ಹೇಳಿ ನೋಡೋಣ. ಇದು ಗೊತ್ತು ನನಗೆ. ಹೇಳು. ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧರಾತ್ರಿಗೂ ಕೊಡೆ ಹಿಡಿದ. ಸೂಪರ್. ಹಿಂಗೆ ಕೊಡೆ ಹಿಡಿದ್ರಿಂದ ಈಸಿ. ನಂಗೆ ಆಕ್ಚುಲಿ ದುಡ್ಡು ನೋಡ್ ಅನ್ಕೊಂಡೆ ಏನಾದ್ರು ಐಶ್ವರ್ಯ ಸಂಪತ್ತು ರಿಲೇಟೆಡ್ ಅಂತ ಗೊತ್ತಾಯ್ತು.
ವೆರಿ ನೈಸ್. ಸಕ್ಕದಾಗಿದೆ ಅಂಕಲ್ ಇದು. So, ಇದು ಈ ವರ್ಷದ ಟ್ರೆಂಡಿಂಗು. ಹೋದ ವರ್ಷ ನೀವು ನೋಡಿರ್ತೀರಲ್ಲ, ಒಂದು ಹಳ್ಳಿ ಜೀವನ ಹೆಂಗಿತ್ತು ಅಂತೆಲ್ಲ ಮಾಡಿದ್ವಿ. ಹೌದು, ಹೋದ ವರ್ಷದ್ದು ಲಿಂಕ್ ಕೂಡ ನಾನು ಚಾಟಲ್ಲಿ ಪಿನ್ ಮಾಡಿದ್ದೀನಿ, ನೀವು ನೋಡ್ಬೋದು. ಅದು ಬೇರೆ ಕಾನ್ಸೆಪ್ಟ್ ಇತ್ತು. ಇದು ಈ ವರ್ಷದ ಟ್ರೆಂಡಿಂಗ್ ಕಾನ್ಸೆಪ್ಟ್. ಈ ವರ್ಷ ಅಂದರೆ ರೀಸೆಂಟ್ಲಿ ಆಗಿದ್ದು ಕುಂಭಮೇಳ. ಎಸ್, ಓಕೆ. ಎಕ್ಸ್ಪ್ಲನೇಷನ್ನು ತುಂಬ ಚೆನ್ನಾಗಿತ್ತು. ನನಗೆ ಡೀಟೇಲಿಂಗ್ ನೋಡೇನೆ ಇಷ್ಟ ಆಯಿತು. ಈ ತೆಪ್ಪದ್ದು ಅದರಲ್ಲಿ ಒಬ್ಬ ಕೂತಿದ್ದಾನೆ, ಅಲ್ಲೊಬ್ಬಳಿದ್ದಾಳೆ. ವೆರಿ ನೈಸ್. ಇಲ್ಲಿ ಬ್ರಿಡ್ಜ್ ಕ್ರಾಸ್ ಮಾಡ್ತಾ ಇರೋದು ಎಷ್ಟು ಚೆನ್ನಾಗಿದೆ. ಹೌದು ಹೌದು ಹೌದು. ಆ ಬ್ರಿಡ್ಜ್ಗೆ ಮೆಟ್ಲನ್ನ ನೀವು ಪೇಪರಲ್ಲಿ ಫೋಲ್ಡ್ ಮಾಡಿ ಇಟ್ಟಿರೋದು ತುಂಬ ಚೆನ್ನಾಗಿದೆ. ಓಕೆ, ನೋಡಿದ್ರಲ್ಲ, ಇದು ಫಸ್ಟ್ ಫ್ಲೋರಲ್ಲಿ ಒಂದು ಏರಿಯಾ, ಇನ್ನೂ ಎರಡಿದೆ. ಸೊ ಅದನ್ನು ನೋಡ್ಕೊಂಡು ಬರೋಣ. ನೆಕ್ಸ್ಟ್ ಹೋಗೋಣ ಅಂಕಲ್. ಸೊ ಇದು ಒಂದು ರೂಮ್ 2 ಅಂತ ಹೇಳ್ಬೋದು. ಅಲ್ಲೊಂದು ಮುಗಿಸ್ಕೊಂಡು ಬಂದ್ವಿ. ಸೆಕೆಂಡ್ ರೂಮ್. ಇದು ಆ್ಯಕ್ಚುಲಿ ಹೊಸದಾಗಿ ಮಾಡಿರೋಂಗಿದೆ. ನಾನು ಲಾಸ್ಟ್ ವಿಡಿಯೋಲಿ ನಾನು ವಿಡಿಯೋ ಮಾಡಿರೋದ್ರಲ್ಲಿ ಇದು ಇರಲಿಲ್ಲ. ಸೊ ಕೇಳೋಣ ಇದೇನು ಕಾನ್ಸೆಪ್ಟು ಏನು ಅಂತ. ಸೊ ಹೇಳಿ ಅಂಕಲ್, ಏನಿದು, ಏನು ಕಾನ್ಸೆಪ್ಟು? ಇದು ಹೋದ ಸಲ ಬಂದಾಗ ಒಬ್ರು ಚಿಕ್ಕ ಹುಡುಗರೆಲ್ಲ ಬಂದಾಗ ಒಂದು ಕೇಳಿದ್ರು, ಅಂಕಲ್ ನಾವು ದಸರಾ ಮಾಡಿದ್ರೆ ಹೆಂಗಿರುತ್ತೆ ಅಂತ ಒಂದು ತೋರಿಸಿ ಅಂತ. ಅಂದ್ರೆ ಚಿಕ್ಕ ಮಕ್ಕಳು ಅವರು ದಸರಾ ಬೊಂಬೆ ಇಟ್ರೆ ಹೇಗಿರುತ್ತೆ ಅಂತ. ಸೊ ಅದೇ ರೀತಿ ನಾವು ಚಿಕ್ಕ ಮಕ್ಕಳು ದಸರಾ ಇಟ್ರೆ ಹೆಂಗಿರುತ್ತೆ ಅಂತ ಒಂದು ಕಲ್ಪನೆ ಮಾಡ್ಕೊಂಡು ಇಲ್ಲಿ ಈ ರೀತಿ ಇಟ್ಟಿದ್ವಿ. ಸೊ ಮೊದಲನೇ ನೋಡ ಚಿಕ್ಕ ಹುಡುಗಿ, ಅಲ್ಲೊಂದು ಚಿಕ್ಕ ಗಣೇಶ, ತುಂಬಾ ಪುಟ್ಟ ಗಣೇಶ. ಆ ಕಡೆ ಚಿಕ್ಕ ಲಕ್ಷ್ಮೀ ಸರಸ್ವತಿ, ಒಬ್ಬ ಪೂಜಾರಿ ನಮಸ್ಕಾರ ಮಾಡ್ತಾ ಇರೋದು. ಆಮೇಲೆ ಅವರಮ್ಮ ಇಲ್ಲಿ ರಾಮನಿಗೆ ನಮಸ್ಕಾರ ಮಾಡ್ತಾ ಇರೋದು, ಅವಳು ಕೃಷ್ಣನಿಗೆ ನಮಸ್ಕಾರ ಮಾಡ್ತಾ ಇರೋದು. ಮುಂದೆ ನೋಡು, ಅರ್ಶನ ಕುಂಕುಮ ಎರಡು ಪ್ಲೇಟ್ ಮೇಲೆ ಇದೆ. ಆಮೇಲೆ ಇದೆಲ್ಲ ಜೋಡಿಸಿರೋದು ನೋಡು ಮಕ್ಕಳು, ಈ ಕಡೆ ಮತ್ತೆ ಆ ಕಡೆ ಒಂದು 10-20 ಗೊಂಬೆಗಳನ್ನ ಜೋಡಿಸಿದ್ದಾರೆ. ನಾವು ಯೂಶುವಲ್ ಆಗಿ ದಸರಾದಲ್ಲಿ ಎಲ್ಲ ದೇವರುಗಳನ್ನ ಜೋಡಿಸ್ತೀವಿ. ಚಿಕ್ಕ ಮಕ್ಕಳು ಮೇಲ್ಗಡೆ ಮಾತ್ರ ರಾಮ ಸೀತೆ ಅಥವಾ ಕೃಷ್ಣ ರಾಧೆ ಅಂತ ಇಟ್ಬಿಟ್ಟು ಮಿಕ್ಕಿದೆಲ್ಲ ಬೇರೆ ಬೇರೆ ಜೋಡಿಸಿದ್ದಾರೆ. ಆಮೇಲೆ ಅದೇ ರೀತಿ ಇನ್ನೊಂದು ಚಿಕ್ಕದು ಎರಡಿದೆ ನೋಡಿ, ಕೆಂಪು ಕಲರ್ದು ಸ್ಟ್ಯಾಂಡ್. ಅದರಲ್ಲೂ ಮಕ್ಕಳು ಆಟ ಸಾಮಾನುಗಳು ಜೋಡಿಸಿದ್ದಾರೆ. ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಆಮೇಲೆ ಮಕ್ಕಳು ಸ್ಕೂಲ್ಗೆ ಹೋಗೋದು ತೋರಿಸಿದ್ದಾರೆ. ಅಲ್ಲಿ ABCD 1 2 3 4 5 ಅವ್ರ ಫ್ರೆಂಡ್ಸ್ ಜೊತೆ ಇಲ್ಲಿ ಕರಾಟೆ ಆಡೋದು ತೋರಿಸಿದ್ದಾರೆ ಇಲ್ಲಿ. ಆಮೇಲೆ ಇಲ್ಲ ಚಿಕ್ಕ ಮಕ್ಕಳದು ಆಟ ಇದು ನೋಡಿ, ಎಷ್ಟು ಚೆನ್ನಾಗಿದೆ. ಇದು ಅಸ್ಸಾಮಿಂದ ಬಂದಿರೋದು. ತೆಗಿಬೋದಾ? ತೆಗಿಬಹುದು. ಕ್ಯಾಪ್ ಸಮೇತ ಬರುತ್ತಾ? ಇದು ಕ್ಯಾಪ್ ಸಮೇತ ಬರುತ್ತೆ. ಇದು ಗಾಂಧೀಜಿ ಹೇಳಿದ್ರಲ್ಲ, ಕೆಟ್ಟದ್ದು ನೋಡಬಾರ್ದು ಅಂತ. ಆ ರೀತಿ 3 ಇದೆ ಇಲ್ಲಿ. ನಾನು ಅದನ್ನ ನೋಡಿದ್ದೆ, ಬಟ್ ವಿತೌಟ್ ಕ್ಯಾಪ್ ನೋಡಿದ್ದೆ. ಇದು ಅಸ್ಸಾಮಲ್ಲಿ ವೆರಿ ವೆರಿ ಕ್ಯೂಟ್. ಇದರಲ್ಲಿ 4ನೇದು ಏನಂದ್ರೆ ಡೋಂಟ್ ಯೂಸ್ ಮೊಬೈಲ್ ಅಂತ. ಅದು ಎಲ್ಲಿದೆ? ಅದೆಲ್ಲ ಇದೆ ಪಾಪ, ಅದಕ್ಕೊಂದು ಕಂಡುಬಿಟ್ರ. ಓಕೆ. ಆಮೇಲೆ ಇಲ್ಲಿ ಮಕ್ಕಳದು ಛೋಟಾ ಭೀಮು, ನನ್ನ ಫೇವರೇಟ್ ಕಾರ್ಡ್. ಅವ್ರ 4 ಜನ ಹೆಸರು ಹೇಳಿ ನೋಡೋಣ ನೀನು. ಇದು ಛೋಟಾ ಭೀಮ್, ಇದು ಕಾಲಿಯಾ, ಇದು ಕಾಲಿಯಾ, ಇದು ರಾಜು, ಇದು ಜಗ್ಗು, ಇದು ಚುಟ್ಕಿ, ಇದು ಡೋಲಬೋಲು. ಸೂಪರ್. ಅವರೆಲ್ಲ ಲಗೋರಿ ತೋರಿಸಿದ್ರು. ಆಮೇಲೆ ಇಲ್ಲೊಂದು 4 ಜನ ಗೋಲಿ ಆಡೋ ತರ ತೋರಿಸಿರೋದು. ಆಮೇಲೆ ನಿನಗೆ ತಪ್ಪ ಇದೆಯಲ್ಲ ಗೊತ್ತಿಲ್ಲ, ನಿಮ್ ಜಮಾನದಲ್ಲಿ ಇದಿರ್ಲಿಲ್ಲ. ಸೊ ಟೈರ್ ಇಟ್ಕೊಂಡು ಓಡ್ತಾ ಇರೋದು ಆ ಆಟ. ಅಲ್ಲಿ ಕುಂಟೆ ಬೆಲೆ ಆಡ್ತಾ ಇರೋದು. ಆಮೇಲೆ ಲೂಡೋ. ಅದ್ರ ಮುಂದೆ ನೋಡು ಆಟದ್ದೆಲ್ಲ ಇದೆ. ಬಲೂನ್ ತಗೋತಾ ಇರೋದು. ಇಲ್ಲಿ ಚಾಟ್ಸ್ ಅಂಗಡಿ, ಇಡ್ಲಿ. ಇಲ್ಲೂ ಒಂದು ಚಾಟ್ಸ್ ಅಂಗಡಿ, ನಿಮ್ಮ ಮೋಮೋಸ್ ಅನ್ಸುತ್ತೆ. ಆಮೇಲೆ ಇಲ್ಲಿ ಐಸ್ ಕ್ರೀಮ್ ಅಂಗಡಿ. ಇಲ್ಲೊಂದು ಹೌದು ಜೈಂಟ್ ವೀಲ್. ಅದೇ ರೀತಿ ತಿರುಗಾಡೋದು ಒಂದಿದೆ. ಆಮೇಲೆ ಅದರ ಮುಂದೆ ಕ್ರಿಕೆಟ್ ಆಡೋದು. ಒಂದು ಚಿಕ್ಕ ಟ್ರಾಂಪ್ ಕೂಡ ಇಟ್ಟಿದ್ದೀವಿ ಇಲ್ಲಿ. ಸೊ ಇದಿಷ್ಟು ಚಿಕ್ಕ ಮಕ್ಕಳು ಬೊಂಬೆ ಇಟ್ರೆ, ದಸರಾ ಇಟ್ರೆ ಹೇಗಿರುತ್ತೆ ಅಂತ ಒಂದು ಕಲ್ಪನೆ ಮಾಡ್ಕೊಂಡು ತೋರಿಸಿದ್ರು. ಇದು ಮೊದಲನೇ ಸಲ ಈ ರೂಮಲ್ಲಿ ಇಟ್ಟಿದ್ರು. ಇದೆಲ್ಲ ಹೊಸ ಗೊಂಬೆಗಳ? ಎಲ್ಲ ಹೊಸ.
ವೆರಿ ನೈಸ್, ತುಂಬ ಚೆನ್ನಾಗಿದೆ. ಆ ಕಲ್ಪನೆ ಮಾಡ್ಕೊಂಡು ಇಟ್ಟಿರೋದೇ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ಇದು ಆಟ ಆಡೋ ವಸ್ತುಗಳ ಅದು ಮಕ್ಕಳು ಬಂದ್ರೆ ಗಿಫ್ಟ್ ಕೊಡೋಣ ಅಂತ ಇಟ್ಟಿರೋದು. ಓ, ಇಲ್ಲೊಂದಿದೆ ಪಿಪಿ ಊದೋದು. ಎಲ್ಲ ಮರದ್ದೇನಾ? ಎಲ್ಲ ಮರದ್ದೇ, ಚನ್ನಪಟ್ಟಣದಿಂದ ತಂದಿದ್ದು. ಓ, ವೆರಿ ನೈಸ್. ಓಕೆ, ಸೊ ಮಕ್ಕಳು ದಸರಾ ಮಾಡಿದ್ರೆ ಅದು ಪ್ರೀವಿಯಸ್ಲಿ ಹಿಂದೆ ವರ್ಷದಲ್ಲಿ ಯಾವುದೋ ಮಗು ಬಂದು ಕೇಳಿತ್ತು ಹಿಂಗೆ ಅಂತ ಹೇಳಿ ಅದನ್ನ ಅಳವಡಿಸ್ಕೊಂಡು ಕಾನ್ಸೆಪ್ಟ್ ಇಟ್ಟಿದಾರಲ್ಲ, ಅದಕ್ಕೆ ಹ್ಯಾಟ್ಸ್ ಆಫ್. ಯಾಕಂದ್ರೆ ಅಯ್ಯೋ ನಮ್ದು ನಾವು ಮಾಡ್ಕೊಳ್ಳೋಣ, ಅದು ಕೇಳ್ತು ಬಿಡ್ತು ಅನ್ನೋದು ಬಿಟ್ಟು ಮಾಡಿದಿರಲ್ಲ. ವೆರಿ ನೈಸ್ ಅಂಕಲ್. ಸೊ ನೆಕ್ಸ್ಟ್ ರೂಮ್ ಹೋಗೋಣ. ಓಕೆ, ಬಾಯ್. ಓಕೆ, ಈಗ ಫಸ್ಟ್ ಫ್ಲೋರಲ್ಲಿ 2 ರೂಮ್ ಆಯಿತು. 2 ಕಡೆ ಒಂದು ಬಾಲ್ಕನಿ, ಪ್ರಯಾಗ್ರಾಜ್, ಇನ್ನೊಂದು ಮಕ್ಕಳು ಬೊಂಬೆ ಕೂರಿಸಿದ್ರೆ ಯಾವ ಥರ ಕೂರಿಸ್ತಾರೆ ಅನ್ನೋದಾಯಿತು. ಈಗ 3ನೇ ಕಡೆಗೆ ಬಂದಿದ್ದೀವಿ. ಇದು ಸ್ನೋ ಅದು ಇದು ಎಲ್ಲ ಸೇರಿ ಒಂದು ಯಾವುದೋ ಯುರೋಪ್ ಟ್ರಿಪ್ ಇದ್ದಂಗಿದೆ. ಕೇಳೋಣ ಅಂಕಲ್, ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀರಾ? ಹರ್ಷಿತಾ, ನೀನು ಲಾಸ್ಟ್ ಟೈಮ್ ನೋಡಿದ್ಯಾ? ಇದೊಂದು ಮಿನಿ ಯುರೋಪೇ. ಸ್ವಲ್ಪ ಚೇಂಜಸ್, ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಎಲ್ಲ ಮಾಡಿದ್ದೀವಿ. ಸೊ ಇದೊಂದು ಹಿಮದ ಬೆಟ್ಟ. ಆಮೇಲೆ ಇಬ್ರು ಇಲ್ಲಿ ಹನಿಮೂನ್ ಬಂದಿದ್ದಾರೆ. ಇದು ಟ್ರೆಂಡ್ ಅಲ್ಲ ಇದು. ಸೊ ಹನಿಮೂನ್ ಬಂದಿದ್ದಾರೆ. ಒಂದು ಚಿಕ್ಕ ಮಗು ಒಂದು ಸ್ಕೇಟಿಂಗ್ ಮಾಡ್ತಾ ಇದೆ. ಸೊ ಇದೆಲ್ಲ ಸುತ್ತಲೂ ಹಿಮ ಬಿದ್ದಿದೆ ನೋಡು. ಇದು ಲಾಸ್ಟ್ ಇಯರ್ ಮಾಡಿದ್ವಿಯಲ್ಲ? ಬಟ್ ಸ್ವಲ್ಪ ಚೇಂಜಸ್ ಮಾಡಿದ್ವಿ. ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಕೂಡ. ಇಲ್ಲಿ ಚಿಕ್ಕ ಮನೆಗಳಿದೆ ನೋಡಿ, ಎಲ್ಲ ಹಿಮದ ಬೆಟ್ಟದ ಮೇಲೆ. ಇಬ್ಬರು ವಯಸ್ಸಾದವರು ಅಲ್ಲಿ ರೆಸ್ಟ್ ತಗೋತಾ ಇದ್ದಾರೆ. 5 ಜನ ಹುಡುಗಿಯರು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾರೆ. ಅವರೆಲ್ಲ ಗ್ರೇಟ್ ಅನ್ಸುತ್ತೆ. ಸ್ನೋ ಅಲ್ಲೂ ವಯಸ್ಸಾದವರು ಸ್ವೆಟರ್ ಹಾಕೊಂಡು ಕೂತಿದಾರಲ್ಲ, ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟಿದೆ. ಓ, ಅಲ್ಲೇ ಹುಟ್ಟು ಬೆಳೆದವರ? ಹೌದು. ಅದೇ ರೀತಿ ಆ ಕಡೆ ನೋಡು, ಆ ಕಡೆನೂ ಅಷ್ಟೇ ಒಂದಷ್ಟು ಮನೆಗಳಿದೆ. ಒಂದು ಟೈಮ್ ಸ್ಕ್ವೇರ್ ಇದೆ, ಒಂದು ಚರ್ಚ್ ಇದೆ. ಆಮೇಲೆ ಅಲ್ಲೂ ಕಸ ತೆಗೆಯೋರು ಒಬ್ಬರಿದ್ದಾರೆ, ಜೋಡಿಗಳಿದೆ. ಆಮೇಲೆ ಒಂದು ಬೆಟ್ಟ ಇದೆ ನೋಡು, ಬೆಟ್ಟದ ಮೇಲಿಂದ ನೀರು ಹರ್ಕೊಂಡ್ ಬರ್ತಾ ಇದೆ. ಅದು ಹರ್ಕೊಂಡ್ಬರೋ ಕಡೆ ಜಾಗ ನೋಡು. ಅದು ಅಲ್ಲಿಂದ ಇಲ್ಲಿ ಬರೋದಕ್ಕೆ ವ್ಯವಸ್ಥೆ ಮಾಡಿದೀವಿ. ಮತ್ತೆ ಮಧ್ಯದಲ್ಲಿ 2 ಬೋಟ್ಗಳು ಕೂಡ ಇದೆ. 3 ಇದೆ, ಕರೆಕ್ಟ್. ಅದೇ ರೀತಿ ರೋಡ್ ಕೂಡ ಸ್ಟಾರ್ಟ್ ಆಗಿದೆ ಅಲ್ಲಿ. ಅಲ್ಲಿಂದ ರೋಡ್ ಇದೆ, ಬೆಟ್ಟದಿಂದ ರೋಡ್ ಇದೆ. ರೋಡ್ ಮೇಲೆ ಎಲ್ಲ ಗಾಡಿಗಳಿದೆ, 2 ವೀಲರ್ಸ್, 4 ವೀಲರ್ಸ್, ಸೈಕಲ್ ಕೂಡ ಇದೆ. ಅಲ್ಲಿ ಒಂದು ಸೈಕಲ್ ರೇಸ್ ನಡೀತಾ ಇದೆ, ಅಲ್ಲೊಂದು ಇಲ್ಲೊಂದು. ಸೊ ಈ ಎಲ್ಲಾ ಬೊಂಬೆಗಳು ಆಲ್ಮೋಸ್ಟ್ ಯುರೋಪ್ ಇಂದಾನೆ ಬೈ ಮಾಡಿದ್ ನಾವು. ಸ್ವಿಟ್ಜರ್ಲ್ಯಾಂಡ್, ಜರ್ಮನಿ, ಫ್ರಾನ್ಸ್. ಈ ಸೈಕಲ್ ಪೋರ್ಚುಗಲ್ ಇಂದ ತಂದಿದ್ದು. ಹೌದು. ಆಮೇಲೆ ಮುಂದೆ 2 ಪಾರ್ಕ್ ಮಾಡಿದ್ವಿ, ಈ ಕಡೆ ಒಂದು ಆ ಕಡೆ ಒಂದು. ಜೋಡಿಗಳಿದ್ದಾರೆ, ಹುಡುಗರಿದ್ದಾರೆ. ಪಾರ್ಕ್ ನೋಡೋದು. ಓ, ಇದು ಫೆನ್ಸ್ ಎಲ್ಲ ಮಾಡಿದೀರಾ? ಹೌದು. ಅದು ಗೇಟ್ ಬೇರೆ ಪಾರ್ಕ್ಗೆ. ವೆರಿ ನೈಸ್, ತುಂಬಾ ಚೆನ್ನಾಗಿದೆ. ಇದೇನು ಕಪ್ಪು ಸಾಸರು ನೋಡಲಿ, ಚಿಕ್ಕ ಕಪ್ಪು ಸಾಸರು ಕೂತ್ಕೊಂಡು ಕುಡಿತಾ ಇದ್ದಾರೆ. ಕ್ಯೂಟ್ ಆಗಿದೆಲ್ಲ. ವೆರಿ ಕ್ಯೂಟ್, ತುಂಬಾ ಚೆನ್ನಾಗಿದೆ. ವೆರಿ ನೈಸ್. ವಾವ್, ಫ್ರೆಂಡ್ಸ್ ಬಿದ್ದೋಯ್ತು. ಆಮೇಲೆ 2 ಪಾರ್ಕ್ಗಳ ಮಧ್ಯೆ ಒಂದು ಸೇಲ್ ನಡೀತಾ ಇದೆ, ಐಕ್ಯ ಸೇಲ್ ತರ. ಚಿಕ್ಕ ವಾರ್ಡ್ರೋಬ್, ಬೆಡ್, ಕಮೋಡು, ಡ್ರೆಸ್ಸಿಂಗ್ ಟೇಬಲ್, ಟಿವಿ ಸ್ಟ್ಯಾಂಡ್ ಎಲ್ಲ ಇದೆ. ಆಮೇಲೆ ಒಂದು ಸ್ಟೇಜ್ ಇದೆ, ಅಲ್ಲೊಂದು ಇಬ್ರು ಪರ್ಫಾರ್ಮ್ ಮಾಡ್ತಾ ಇದಾರೆ. ಅವ್ರ ಹಿಂದೆ ಎಲ್ಲ ವೈನ್ ಬಾಟಲ್ಸ್ ಇದೆ. ನೈಸ್, ವೆರಿ ನೈಸ್, ತುಂಬಾ ಚೆನ್ನಾಗಿದೆ. ಇದು ಎಲ್ಲ ನೀವು ಅಲ್ಲಿಂದಲೇ ತಂದಿರೋದು, ಯುರೋಪ್ ಇಂದ? ಆಮೇಲೆ ಆ ಕಡೆನೂ ಅಷ್ಟೇ, ಮುಂದೆ ಅಲ್ಲೂ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ನಡೀತಾ ಇದೆ. ಜಪಾನೀಸ್ ಅದು ಜಪಾನ್ದವರು ಜಪಾನೀಸ್ ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡ್ತಾ ಇರೋದು. ಮುಂದೇನೂ ಅಷ್ಟೇ ವಯಸ್ಸಾದವರು ಇದ್ದಾರೆ ನೋಡಿ. ಜಪಾನ್ ಅಲ್ಲಿ ಆಲ್ಮೋಸ್ಟ್ ಅವರೇಜ್ ಏಜ್ 90 ಇಯರ್ಸ್ ಆಫ್ ಪ್ರಾಸ್ಪರಿಟಿ ಲೆಕ್ಕ. ಸೊ ವಯಸ್ಸಾದವರು ಕೂಡ ಸ್ಟ್ರಾಂಗ್ ಆಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಓ, ವೆರಿ ನೈಸ್, ಇದು ಗೊತ್ತಿರಲಿಲ್ಲ. ನೈಸ್ ಇನ್ಫಾರ್ಮೇಶನ್. ಮತ್ತೆ ಆಮೇಲೆ ಈ ಕಡೆ ಬಂದ್ರೆ ಇದು ಆಸ್ಟ್ರೇಲಿಯಾದಿಂದ ತಂದಿದ್ದು ಒಂದು ಮಿನಿ ಕೆಫೆ ತರ. ಇದು ಆಕ್ಚುಲಿ ಲ್ಯಾಂಪ್ ಹಚ್ಚಿದ್ರೆ ಇದು ತಿನ್ಬೇಕು, ಏನೋ ತಿರುಗ್ತಾ ಇದೆ ಈಗ. ಆಮೇಲೆ ನೋಡ್ಬೇಕು, ಫ್ಯಾನ್ ಹಾಕ್ಬಿಡಿ. ಕರೆಕ್ಟ್. ಆಮೇಲೆ 2 ಮಧ್ಯೆ ಒಂದು ಪಾರ್ಕ್ ಮಾಡಿದ್ವಿ, ಚೆನ್ನಾಗಿದೆ. ಮುಂದೆಯಿಂದ ತಗೋದನ್ನ
ಮಲೇಷ್ಯಾದಲ್ಲಿ ಒಂದು ಲಂಕಾವಿ ಅಂತ ಇದೇನಿದು ಒಂದು forest ಇದೆ. ಡ್ರೀಮ್ ಫಾರೆಸ್ಟ್ ಲಂಕಾವಿ. ಹಾ, ಮಲೇಷ್ಯಾದಲ್ಲಿ ಒಂದು ಡ್ರೀಮ್ ಫಾರೆಸ್ಟ್ ಲಂಕಾವಿ ಅಂತ ಇದೆ. ಓಕೆ. ಸೊ ಅದ್ರ ತರನೇ ಒಂದು ಚಿಕ್ಕ ಅನಿಮಲ್ ನ ಇಟ್ಟಿರೋ ಜಾಗ ಮಾಡಿದ್ವಿ ನಾವು. ನೋಡಿ ಚಿಕ್ಕ ಚಿಕ್ಕ ಪ್ರಾಣಿಗಳೆಲ್ಲ ಇದೆ. ಓ, ಹಕ್ಕಿ ಇದೆ, ಲವ್ ಬರ್ಡ್ಸ್. ತುಂಬಾ ಚೆನ್ನಾಗಿದೆ. ಇದು ಎಕ್ಸ್ಟೆಂಡೆಡ್ ಕಾನ್ಸೆಪ್ಟ್ ಇವೆಲ್ಲ. ಲಾಸ್ಟ್ ಇಯರ್ ಸ್ನೋದ್ ಇದು ನೋಡಿದ್ದೆ. ಹೌದು. ಈ ಪಾರ್ಕು, ಈ ಲಂಕಾವಿದೆಲ್ಲ ಇದೆಲ್ಲ ಮೋಸ್ಟ್ಲಿ. ನೋಡಿ ಚಿಕ್ಕ ಚಿಕ್ಕ ಪ್ರಾಣಿಗಳಿದೆ, ನವಿಲಿದೆ. ಹೌದು. ಅದು ಇದೇನಿದು ಕಾರು? ಇದು ಕೇಬಲ್ ಕಾರ್. ಲಾಸ್ಟ್ ಟೈಮ್ ನೋಡಿರ್ತೀವಿ. ಹಾ, ಹೌದು ನೋಡಿದ್ದೆ. 10 ವರ್ಷದಿಂದ ನಾನು ಇಡ್ತಾ ಬಂದಿದ್ದೀನಿ. 10 ವರ್ಷದಿಂದನೂ ವರ್ಕ್ ಆಗುತ್ತಾ? 10 ವರ್ಷದಿಂದನೂ ವರ್ಕ್ ಆಗ್ತದೆ. ಟಚ್ ವುಡ್. ಏನೋ ಒಂದು. ಈ ಕಡೆ ನೋಡಿ, ಇಲ್ಲಿ ಯೇಸು ಕ್ರಿಸ್ತ ಜನ್ಮ ಹೆಂಗಾಗಿತ್ತು ಅಂತ ಒಂದು ತೋರಿಸಿದೀವಿ. ನೋಡಲ್ಲ ಅನಿಮಲ್ಸ್ ಎಲ್ಲ ಇದೆ ಅಲ್ಲಿ ಯೇಸು ಕ್ರಿಸ್ತ ಹುಟ್ಟುಹಬ್ಬದಲ್ಲಿ. ಇಲ್ಲೊಂದು ಫ್ಯಾಷನ್ ಶೋ ನಡೀತಾ ಇದೆ. 3 ಜನ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಆಮೇಲೆ ಬೇರೆ ಬೇರೆ ಕಂಟ್ರೀಸ್ ಇಂದ ಎಲ್ಲ ಇದ್ದಾರೆ. ತೈವಾನೀಸು, ಜಪಾನೀಸು, ವಿಯೆಟ್ನಾಮೀಸು, ಚೈನೀಸು ಎಲ್ಲ. ಇದು ಜಪಾನಿಂದ ತಂದಿರೋದು. ಅದ್ರ ಪಕ್ಕದಲ್ಲಿ ಒಂದು ಸರ್ಕಸ್ ನಡೀತಾ ಇದೆ. ಚಿಕ್ಕ ಚಿಕ್ಕ ಮನುಷ್ಯರು ಕಾಣಿಸ್ತಾರೆ ನೋಡಿ. ಹೌದು. ಆ ಕಡೆ ಒಂದು ಸ್ಕೇಟಿಂಗ್, ಐಸ್ ಸ್ಕೇಟಿಂಗು. ಓಕೆ. ಅದ್ರ ಪಕ್ಕ ಒಂದು ಕಣಿವೆ ಇದೆ. ಕಣಿವೆನಲ್ಲಿ ಟ್ರೈನ್ ಹೋಗುತ್ತೆ. ಓ, ಅಲ್ಲಿರೋ ಟ್ರೈನ್ ಮೂವ್ ಆಗುತ್ತಾ? ಮೂವ್ ಆಗುತ್ತೆ. ಈಗೆಲ್ಲ ಆನ್ ಮಾಡ್ತೀನಿ, ಗೊತ್ತಾಗುತ್ತೆ. ಇವರಿಬ್ರು ಯಾರು? ಅದ್ರ ಪಕ್ಕದಲ್ಲಿ ಒಬ್ಬ ಕೆಂಚ ಕರಿಯ ಇದ್ದಾರೆ. ನೈಸ್. ಈಗ ಆನ್ ಮಾಡ್ತೀನಿ ನೋಡು. ಓ, ವೆರಿ ನೈಸ್. Very nice. So, very nice. ಕಾನ್ಸೆಪ್ಟ್ ಸಿಕ್ಕಾಬಡೆ ಚೆನ್ನಾಗಿದೆ. ಥ್ಯಾಂಕ್ ಯು. ಇದು ಮೋಸ್ಟ್ಲಿ ನಮಗೆ ಇಷ್ಟು ನೋಡ್ಬೇಕು. ಆಕ್ಚುಲಿ ಡೀಟೇಲಿಂಗ್ ಆಗಿ ನೋಡಕ್ ಹೋದ್ರೇನೆ ಮಜಾ. ಸುಮ್ಮನೆ ಮೇಲೆ ನೋಡ್ಕೊಂಡು ಹೋಗ್ಬಿಟ್ರೆ ಚೆನ್ನಾಗಿದೆ ಅನ್ನೋದು ಮಾತ್ರ ಬರುತ್ತೆ ನಮ್ಮ ಬಾಯಿಂದ. ಇಲ್ಲಾಂದ್ರೆ ನಿಮ್ ಎಫರ್ಟ್ಸ್ ಕಾಣೋದೇ ಆ ಡೀಟೇಲ್ ನೋಡಿದಾಗ. ಅದು ಆ ಸ್ನೋಗಂತ ಹತ್ತಿ ಹಾಕಿರೋದು, ವಾಟರ್ಗಂತ ಕಲರ್ ಪೇಪರ್, ಅದಕ್ಕೇನೋ ಹೇಳ್ತಾರಪ್ಪ, ಹ್ಯಾಂಡ್ ಮೇಡ್ ಶೀಟ್ ಅಂತಾರೆ. ವೆರಿ ನೈಸ್. ತುಂಬಾ ಚೆನ್ನಾಗಿದೆ ಅಂಕಲ್. ಶಾಪಿಂಗ್ ಮಾಡ್ಕೊಂಡ್ ಬರ್ತಾ ಇದ್ದು ಒಂದು ಚಿಕ್ಕ ಟ್ರಾಲಿ. ನೀವೇನ್ ಎಲ್ಲ ಕಡೆ ಹೋದಾಗ್ಲೂ ನಿಮ್ ಮೈಂಡ್ ಬೇಕಾಗಿರೋದೆಲ್ಲ ತಗೊಂಡ್ಬಂದ್ಬಿಡ್ತೀರಾ. ತುಂಬಾ ಚೆನ್ನಾಗಿದೆ. ಸೊ ಥ್ಯಾಂಕ್ ಯು. ಸೊ ಫಸ್ಟ್ ಫ್ಲೋರ್ ಮುಗೀತು. ಫಸ್ಟ್ ಫ್ಲೋರ್, ಗ್ರೌಂಡ್ ಫ್ಲೋರ್ ಆಲ್ರೆಡಿ ತೋರಿಸಿದೀವಿ. ಇದು ಕಂಪ್ಲೀಟ್ ಫಸ್ಟ್ ಫ್ಲೋರ್ ಇವಾಗ. ಅದು ಪ್ರಯಾಗ್ರಾಜ್ದಾಗಿತ್ತು. ಇದು ಯುರೋಪ್ ಪ್ಯಾರಿಸ್ ಟ್ರಿಪ್ಪು. ಆಮೇಲೆ ಅಲ್ಲಿ ಬಾಗ್ಲಾಕ್ಬಿಡ್ತಾರೆ. ಇಟ್ಸ್ ಓಕೆ. ಅದು ಮಕ್ಕಳು ಗೊಂಬೆ ಕೂರಿಸಿದ್ರೆ ಯಾವ ತರ ಕೂರಿಸ್ಬೋದು ಅನ್ನೋ ಕಾನ್ಸೆಪ್ಟ್ ಮೇಲೆ ಇದಾಯ್ತು. ಸೊ ಥ್ಯಾಂಕ್ ಯು ಸೋ ಮಚ್. ಇಷ್ಟೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಕ್ಕೆ. ನಿಮ್ಮ ಎಫರ್ಟ್ಸ್ಗೆ ಹ್ಯಾಟ್ಸ್ ಆಫ್. ಇಷ್ಟು ಮಾಡಿ ಇದನ್ನ ಎತ್ತಿಡಕ್ಕೆ ಎಷ್ಟು ತಿಂಗಳು ಬೇಕೋ ದೇವರಣೆಗೂ ಗೊತ್ತಿಲ್ಲ. ಸಾರಿ, ಎಂಡ್ ಮಾಡಕ್ ಮುಂಚೆ ಇದೊಂದು ಕಪ್ಪೆ ವ್ಯಾನ ಅಂತ ಇದೆ. ತುಂಬಾ ಚೆನ್ನಾಗಿದೆ. ಇದು ನೋಡಿರಲಿಲ್ಲ, ಈಗ ಗೊತ್ತಾಯ್ತು. ಓಕೆ, ಥ್ಯಾಂಕ್ಸ್ ಅಂಕಲ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೆಲ್ಲ ಎಫರ್ಟ್ಸ್ ತಗೊಂಡು ಮಾಡಿದ್ದೀರಾ. ನಿಮ್ಮ ಎಫರ್ಟ್ಸ್ ತುಂಬಾ ಜನಕ್ಕೆ ಗೊತ್ತಾಗ್ಲಿ ನನ್ನ ವಿಡಿಯೋ ಮೂಲಕ. ಓಕೆ, ಬಾಯ್.